ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಬಹುಮಾನ್ಯರಾದ ಅಧ್ಯಕ್ಷರೇ, ಗುರು ಹಿರಿಯರೇ ಹಾಗೂ ನನ್ನ ಸಹಪಾಠಿಗಳೇ, ಎಲ್ಲರಿಗೂ ಅಸ್ಸಲಾಮು ಅಲೈಕುಂ. ಹೆಚ್ಚೇನು ಹೇಳುವುದಿಲ್ಲ, ಅದಕ್ಕೆ ನಾನು ಅರ್ಹನೂ ಅಲ್ಲ. 100 ವರ್ಷದ ಸಂಪೂರ್ಣತೆಂಬ ವಿಷಯದಲ್ಲಿ ಒಂದೆರಡು ಮಾತುಗಳನ್ನು ಆಡಲು ಇಷ್ಟಪಡುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. SKSBV ಅಡ್ಡೂರು ಇದರ ವತಿಯಿಂದ 2026 ಫೆಬ್ರವರಿಯಲ್ಲಿ ನಡೆಯುವ ಸಮಸ್ತ 100ರ ಸಂಭ್ರಮದ ಪ್ರಯುಕ್ತ ಕಾಸರಗೋಡಿನ ಹೃದಯ ಭಾಗವಾದ ಕುನ್ಯಾದಲ್ಲಿ ಲಕ್ಷಾಂತರ ಜನರು ಭಾಗವಹಿಸುವಾಗ ಸಮಸ್ತ ಮತ್ತು ಅಡ್ಡೂರಿನ ಜನತೆ 50 ವರ್ಷದ ಬಾಂಧವ್ಯವಿರುವ ಮಹಾ ಪಂಡಿತರು ಭಾಗಿಯಾಗುವ ಆ ಮಹಾ ಸಮ್ಮೇಳನದಲ್ಲಿ ಪ್ರತಿಯೊಂದು ಮನೆಯಿಂದಲೂ 2026 ಫೆಬ್ರವರಿ 7ರಂದು ನಡೆಯುವ ಆ ಮಹಾ ಸಮ್ಮೇಳನ ನಗರಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಅತಿ ಗೌರವದಿಂದ SKSBV ಅಡ್ಡೂರು ಇದರ ವತಿಯಿಂದ ಬರಮಾಡಿಕೊಳ್ಳುತ್ತೇವೆ. ಆ ಸಮಸ್ತ ಮಹಾಸಮ್ಮೇಳನದ ಪ್ರಚಾರವಾಗಿ ಅಡ್ಡೂರಿನ SKSBV ಸಮಸ್ತ ಕೇರಳ ಸುನ್ನಿ ಬಾಲವೀಧಿ ಅಡ್ಡೂರು ಈ ಸಂಘಟನೆ ಮುಂದೆ ಬಂದಿದೆ. ಮಾಷಾ ಅಲ್ಲಾ, ನಮ್ಮ ಈ SKSBVಯ ಒಂದೆರಡು ಮಾತುಗಳನ್ನು ಆಡಲು ಇಷ್ಟಪಡುತ್ತೇನೆ. ವಿವಿಧ ಧರ್ಮ, ಸಂಸ್ಕೃತಿ, ಆಚಾರ ವಿಚಾರಗಳ ನಿರ್ದಿಷ್ಟ ಗುರಿ ಸಾಧನೆಗಾಗಿ ರೂಪಿಸಲ್ಪಟ್ಟ ಹಲವು ತರಹದ ಸಂಘಟನೆ ಕಾರ್ಯಾಚರಿಸುತ್ತಿದೆ. ಅವುಗಳಲ್ಲೊಂದಾಗಿದೆ SKSBV ಅಡ್ಡೂರು ಅಲ್ ಮದ್ರಸತುಲ್ ಬದ್ರಿಯಾ ಮದ್ರಸಾ ವಿದ್ಯಾರ್ಥಿಗಳ ಸಂಘಟನೆಯಾಗಿದೆ. ಮಕ್ಕಳ ಮನಸ್ಸನ್ನು ಸೆಳೆದು ಆಸಕ್ತಿಯನ್ನು ಜೀವನ ಯೋಗ್ಯ ನೀತಿ ಮಾರ್ಗಕ್ಕೆ ತೋರುವಲ್ಲಿ ಸುನ್ನಿ ಬಾಲವೇದಿಯ ಪಾತ್ರವು ಬಹಳಷ್ಟಿದೆ. ಈಗ ನಾವು ಸಮಸ್ತ 100 ವರ್ಷವನ್ನು ಆಚರಿಸುತ್ತಿರುವಾಗ ನಮ್ಮನ್ನೇ ನಾವು ಕೇಳಿಕೊಳ್ಳಬೇಕು, ನಮ್ಮ ಜವಾಬ್ದಾರಿ ಏನು? ನಾವು ನಮ್ಮ ನಂಬಿಕೆಯಲ್ಲಿ ಬಲವಾಗಿರಬೇಕು ಹಾಗೂ ಸಾಮಾಜಿಕ ಸುಳ್ಳು ಪ್ರಚಾರವನ್ನು ತಪ್ಪಿಸಬೇಕು ಹಾಗೂ ಹೆಮ್ಮೆಯ ಮುಸ್ಲಿಮರಾಗಿ ಬದುಕಬೇಕು. ಸಮಸ್ತದಲ್ಲಿ ನಾವಿರಬೇಕೆಂದರೆ ಅದಕ್ಕೆ ಭಾಗ್ಯ ಬೇಕು. ಸಮಸ್ತ ಎಂದರೆ ಅಲ್ಲಾಹನ ಸ್ವರ್ಗ ಬಯಸಿ ದಾರಿ ತಪ್ಪಿ ಹೋಗುವವರಿಗೆ ಸರಿದಾರಿ ತೋರಿಸುವ ಒಂದು ಗೂಗಲ್ ಮ್ಯಾಪ್ ಆಗಿದೆ. 100 ವರ್ಷವನ್ನು ಪೂರೈಸಿದ ಕ್ಷಣದಲ್ಲಿ ಬಂದು ನಿಂತಿದೆ ಈ ಪುಣ್ಯ ಸಮಸ್ತ. ಪ್ರಾರ್ಥನೆಯ ಬಲದಿಂದ ಗಟ್ಟಿಯಾಗಿದೆ ಸಮಸ್ತ. ಒಂದು ಅಣುವಿನಷ್ಟು ಕಳಂಕ ತರದ 100 ವರ್ಷದ ಪಯಣವಾಗಿದೆ ಸಮಸ್ತ. ಅಲ್ಲಾಹನನ್ನು ಮಾತ್ರ ಭಯಪಟ್ಟು ಜೀವಿಸಿದ ಉಲಮಾಗಳ ಪವಿತ್ರ ಜೀವನ ಚರಿತ್ರೆಯಾಗಿದೆ ಸಮಸ್ತ. ಒಂದು ಇರ್ವಿಯನ್ನು ನೋಯಿಸದೆ ಜೀವನದ ಹಾದಿಯಾಗಿದೆ ಸಮಸ್ತ. ಸಂಸುಲ್ ಉಲಮಾರು ಹೇಳಿದ ಮಾತು ಸಮಸ್ತ ದೀನಾಗಿದೆ. ಅದೊಂದು ಪಂಗಡವಲ್ಲ, ಪಾರ್ಟಿ ಅಲ್ಲ, ಅದೊಂದು ಅಲ್ಲಾಹನ ದೀನಾಗಿದೆ. Islam is the submission to the will of God and Rasul Karim sallallahu alaihi wasallam the Almighty. ಇಸ್ಲಾಂ ಎಂದರೆ ಅಲ್ಲಾಹ್ ಮತ್ತು ಅಲ್ಲಾಹನ ಹಬೀಬ್ ರಸೂಲ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೊಟ್ಟ ಆಜ್ಞೆಯನ್ನು ಅನುಸರಿಸಿ ಜೀವಿಸುವಂತಹ ಒಂದು ಸುಂದರವಾದ, ಒಂದು ಪವಿತ್ರವಾದ ಧರ್ಮವಾಗಿದೆ. ಆ ಸಮಸ್ತ ಇಸ್ಲಾಂನ ಯಥಾರ್ಥ ರೂಪವಾಗಿದೆ. 1926ರಲ್ಲಿ ಸ್ಥಾಪನೆಯಾದ ಸಮಸ್ತವು ಮೂಢನಂಬಿಕೆಗಳ ವಿರುದ್ಧ ಜನರಿಗೆ ಇಸ್ಲಾಮಿನ ನಿಜವಾದ ಮಾರ್ಗವನ್ನು ತೋರಿಸಿಕೊಟ್ಟಿದೆ. ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ ಕಣ್ಣಿಯತ್ ಉಸ್ತಾದ್ ಪ್ರಖ್ಯಾತರಾದ ಕಣ್ಣಿಯತ್ ಅಹಮದ್ ಮುಸ್ಲಿಯಾರ್ ರಹೀಸುಲ್ ಮುಹಕ್ಕಿಗೀನ್ ಎಂದು ಕರೆಯುತ್ತಾರೆ. 1934ರಲ್ಲಿ ಸಮಸ್ತ ರಿಜಿಸ್ಟ್ರೇಷನ್ ಪಡೆಯುವಾಗ 40 ಮುಸಾವರ ಸದಸ್ಯರ ಪಟ್ಟಿಯಲ್ಲಿ 26ನೇ ಸದಸ್ಯರಾಗಿ ಸಹಿ ಹಾಕಿದ್ದರು. 1967ರಿಂದ 1993ರವರೆಗೆ 26 ವರ್ಷಗಳು ಅವರು ಸಮಸ್ತ ಅಧ್ಯಕ್ಷರಾಗಿ ತನ್ನ ವಫಾತಿನ ತನಕ ಈ ಸಮುದಾಯದ ನೇತೃತ್ವ ವಹಿಸಿ ಅಚ್ಚರಿಯ ಸಂಗತಿಯೇ ಆಗಿದ್ದರು. ಚಿಂತಿಸುವವರಿಗೆ ಇದರಲ್ಲಿ ಪಾಠವಿದೆ. ಜೀವನದಲ್ಲಿ ಒಂದು ಕರಾತ್ ಕೂಡ ಮಾಡಿಲ್ಲದ ಕಣ್ಣಿಯತ್ ಉಸ್ತಾದರು ಆಗಿದ್ದರು. ಸಂಸುಲ್ ಉಲಮಾರಂತಹ ಉಸ್ತಾದರಾದ ಕಣ್ಣಿಯತ್ ಉಸ್ತಾದರು 1993ರಲ್ಲಿ ಸೆಪ್ಟೆಂಬರ್ 19 ರಬಿಯುಲ್ ಅವಲ್ನಲ್ಲಿ ಅಲ್ಲಾಹನ ರಹಮತ್ತಿನೆಡೆಗೆ ಇಹಲೋಕ ತ್ಯಜಿಸಿದರು. ಕಣ್ಣಿಯತ್ ಉಸ್ತಾದರ ಮಯ್ಯತ್ ನಮಾಜ್ನಲ್ಲೂ 6 ಲಕ್ಷದವರೆಗಿನ ಜನರು ಭಾಗವಹಿಸಿರಬಹುದು ಎಂದು ಚಂದ್ರಿಕಾ ದಿನಪತ್ರದಲ್ಲಿ ಅಜೀಜ್ ಮೌಲವಿ ಮಡವೂರಿನವರು ಬರೆದ ಲೇಖನವೂ ಇದೆ. ಕಣ್ಣಿಯತ್ ಉಸ್ತಾದರ ಬರ್ಕತ್ತಿನಿಂದ ನಮ್ಮೆಲ್ಲರ ಉದ್ದೇಶ ಪೂರ್ತಿಗೊಳಿಸಿ ನಾಳೆ ಪರಲೋಕದಲ್ಲಿ ಅವರೊಂದಿಗೆ ನಮ್ಮನ್ನು ಸೇರಿಸಿ ಅನುಗ್ರಹಿಸುವ ಅಲ್ಲಾಹ್. ನನ್ನ ಪ್ರೀತಿಯ ಸ್ನೇಹಿತರೆ, 100 ವರ್ಷಗಳು ಕಳೆದು ಹೋಗಿದೆ. ಆದರೆ ಸಮಸ್ತವು ಕೇವಲ ಇತಿಹಾಸವಲ್ಲ, ಅದು ಭವಿಷ್ಯವೂ ಆಗಿದೆ.
ಸಮಸ್ತವು ಮುಂದಿನ 100 ವರ್ಷಗಳ ಕಾಲ ಮತ್ತು ಹೆಚ್ಚಿನ ಕಾಲ ಬೆಳಗುತ್ತಲೇ ಇರುತ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ನಮ್ಮ ಕೈಗಳನ್ನು ಮೇಲೆತ್ತಿ ದುವಾ ಮಾಡೋಣ. ಅಲ್ಲಾಹ್ ನಮ್ಮ ವಿದ್ವಾಂಸರ ಸೇವೆಗಳನ್ನು ಸ್ವೀಕರಿಸಲಿ, ಸಮಸ್ತವನ್ನು ಆಶೀರ್ವದಿಸಲಿ, ತೀರ್ಪಿನ ದಿನದವರೆಗೆ ನಮ್ಮ ನಂಬಿಕೆಯನ್ನು ರಕ್ಷಿಸುವ ಬಲಿಷ್ಠ ಮುಸ್ಲಿಮರನ್ನಾಗಿ ಮಾಡಲಿ, ಸಮಸ್ತರ ನೆರಳಲ್ಲಿ ಜೀವಿಸಲು ತೌಫೀಕ್ ನೀಡಲಿ. ಈ ಸಮಸ್ತಕ್ಕಾಗಿ ಶ್ರಮಿಸಿ ಸೇವೆಯನ್ನು ಸಲ್ಲಿಸಿ ಮರಣ ಹೊಂದಿದ ನಮ್ಮ ನಾಯಕರಿಗೂ ಕಾರ್ಯಕರ್ತರಿಗೂ ಅಲ್ಲಾಹು ಸಮಯ ಮತ್ತು ಆಶೀರ್ವಾದವನ್ನು ನೀಡಲಿ. 100ನೇ ವರ್ಷಕ್ಕೆ ಕಾಲಿಡುತ್ತಿರುವ ಇಡೀ ಕೇರಳ ಜಮಿಯತುಲ್ ಉಲಮಾರ ಹಿಂದೆ ಮರಣದವರೆಗೂ ನಿಲ್ಲಲು ಅಲ್ಲಾಹು ತೌಫೀಕ್ ನೀಡಲಿ. ಯಾ ಅಲ್ಲಾಹ್, ಆಮೀನ್ ಯಾ ರಬ್ಬಲ್ ಆಲಮೀನ್.